ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಬದುಕಿಗೆ ನಿತ್ಯ ಸ್ಫೂರ್ತಿ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅಭಿಮತ. ಸ್ವಾಮಿ ಪುರುಷೋತ್ತಮಾನಂದರು ಕನ್ನಡದಲ್ಲಿ ಬರೆದಿರುವಂತಹ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಬದುಕಿಗೆ ನಿತ್ಯ ಸ್ಫೂರ್ತಿ ನೀಡುತ್ತದೆ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದರು. ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಲ್ಲಿ ಆಯೋಜನೆ ಮಾಡಿದಂತಹ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣದಿಂದ ನಮಗೆ ಮನಃಶಾಂತಿ ಸಿಗುತ್ತದೆ. ಅದಲ್ಲದೆ ನಿತ್ಯ ಬದುಕಿನ ಅನೇಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವ ದಾರಿದೀಪವಾಗಿದ್ದು ಕನ್ನಡದ ಅತ್ಯಂತ ಮಹತ್ವದ ಸದ್ಗ್ರಂಥವಿದು ಅಂತ ಪುಸ್ತಕದ ವಿಶೇಷತೆಗಳ ಬಗ್ಗೆ ವಿಶೇಷ ಮಾಹಿತಿಯನ್ನ ನೀಡಿದ್ರು. ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸುತ್ತಿ ಪಠಣ ಮತ್ತು ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು. ಸತ್ಸಂಗದಲ್ಲಿ ಶ್ರೀಮತಿ ತಳುಕಿನ ತೋಯಜಾಕ್ಷಿ, ಶಾಂತಮ್ಮ, ಶಾಂತವೀರಪ್ಪ, ಶಾರದಮ್ಮ, ಅಜಯಮ್ಮ, ಭ್ರಮರಂಭ ಮತ್ತು ಮಂಜುನಾಥ್, ಸೌಮ್ಯ ಪ್ರಸಾದ್, ಯತೀಶಂ ಸಿದ್ದಾಪುರ್, ಉಷಾ, ಶ್ರೀನಿವಾಸ್, ಸಂಗೀತಾ, ವಸಂತ್ ಕುಮಾರ್, ಶೈಲಜಾ, ಶ್ರೀನಿವಾಸ್, ಕೃಷ್ಣವೇಣಿ, ವೆಂಕಟೇಶ್ ಮತ್ತು ರಶ್ಮಿ ವಸಂತ್, ರಶ್ಮಿ, ರಮೇಶ್, ವಿಜಯಲಕ್ಷ್ಮಿ, ವೀರಮ್ಮ, ಬಸವರಾಜ್, ದ್ರಾಕ್ಷಾಯಣಿ, ಗೀತಾಲಕ್ಷ್ಮಿ ಮತ್ತು ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ಜಗತ್ತಿನ ಜೊತೆಗೆ ಎಷ್ಟೊಂದು ವ್ಯಾವಹಾರಿಕವಾಗಿ ಅವರು ತೊಡಗಿಸ್ಕೊಂಡಿದ್ರು. ಹೀಗೆ ಸ್ವಲ್ಪ ಸ್ಪಷ್ಟ ಆಗ್ತಾ ಇದೆ. ಯಾಕೆ ಶ್ರೀಮತಿ ನಮ್ಮಿಂದ ಅವರು ಬೇರೆ ಆಗ್ತಿದ್ದಾರೆ, ಅವರಿಗೆ ಸ್ವಸ್ವರೂಪಕ್ಕೆ ನಾನು ಹೋಗ್ಬೇಕು, ಇಷ್ಟು ದಿನ ಇದ್ದಿದ್ದಾಯಿತು, ನಾನು ಇನ್ಮೇಲೆ ಹೊರಡ್ಬೇಕು ನನ್ನ ಸ್ಥಾನಕ್ಕೆ ಅನ್ನೋದು. ಹಂಗಾಗ್ಬಿಟ್ಟು ಅವ್ರು ಬಂದೆ ನಾನು ಒಂದೊಂದೇ ಬಿಡಿಸ್ಕೊತಿದ್ದಾರೆ. ಎಲ್ಲರ ಬಗ್ಗೆನೂ ಸ್ವಲ್ಪ ಬಿಡಿಸ್ಕೋಬೇಕು ಅನ್ನೋಂಗೆ ಉದಾಸೀನ. ಅವರಂತೂ ರಾಧಿಯಂತೂ ಪೂರ್ತಿ ಬಿಟ್ಬಿಟ್ಟ. ಭಕ್ತರ ಬಗ್ಗೆ ಎಲ್ಲರ ಬಗ್ಗೆ ಭಾಳ ಹಚ್ಕೊಂಡಿದ್ದರು. ಒಂದೇ ಸರಿಗೆ ದೂರ ಆದರೆ ಕಷ್ಟ ಆಯ್ತಲ್ಲ, ಸ್ವಲ್ಪ ಜೀವನದ ಬಗ್ಗೆ, ದೈನಂದಿನ ಜೀವನದ ಬಗ್ಗೆ ವಿಶೇಷವಾಗಿ ಆಕರ್ಷಿತರಾಗುತ್ತಾರೆ. ಏಕೆಂದರೆ ತಮ್ಮ ನಿತ್ಯ ಜೀವನದಲ್ಲಿ ಜೀವನ ಚರಿತ್ರೆ ನಮ್ಮಂಥ ಸಾಮಾನ್ಯರಿಗೆ ಎಷ್ಟೊಂದು ಸ್ಫೂರ್ತಿದಾಯಕ ಇದೆ. ಅಂಥವರೇ ಇಂಥ ಒಂದು ಜಗತ್ತಿನಲ್ಲಿ ಎಷ್ಟೊಂದು ಕಷ್ಟ, ಕಾರ್ಪಣ್ಯ, ನೋವುಗಳೆಲ್ಲ ಅಲ್ಲ ಅನುಭವಿಸಿದರು. ಆ ಥರ ಇದ್ದಾಗ ನಾವು ಯಾವ ಥರ ಅವನ್ನೆಲ್ಲ ನೀಗಿಸಿ ಹೊರಗಡೆ ಬರಬೇಕು ಅನ್ನೋದನ್ನ ದಾರಿ ತೋರಿಸ್ತಾ ಇದ್ದಾರೆ ಶ್ರೀಮತಿಯ ಜೀವನ. ತಮ್ಮ ಜೀವನದ ಹಲವು ಯಾತನ ಸಂಕಟಗಳನ್ನು ಎದುರಿಸಲು ಅವರಿಗೆ ಶ್ರೀಮಾತೆಯವರ ಸಹನಶೀಲ ಜೀವನವೇ ಒಂದು ಸ್ಫೂರ್ತಿಯ ಸೆಲೆಯಾಗಿ ಸಿಗುತ್ತದೆ. ಸಂಸಾರದ ಭಾರವನ್ನು ನಿರ್ವಹಿಸುವಾಗ ಪಾರಮಾರ್ಥಿಕ ಭಾವವನ್ನು ರೂಢಿಸಿಕೊಳ್ಳುವುದು ಹೇಗೆ, ಇದು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಪ್ರತಿಯೊಬ್ಬ ಸಂಸಾರಿಯ ಸಾಮಾನ್ಯ ಅವಸ್ಥೆ. ನಮ್ಮಗಳಿಗೆಲ್ಲ ಜಪ ತಪ ಆಶ್ರಮಕ್ಕೆ ದೇವಸ್ಥಾನಕ್ಕೆ ಹೋಗಿ ಅದೇನು ಮಾಡ್ತಾರೆ, ನಾವು ಇಷ್ಟೊಂದು ಸಂಸಾರ ತಾಪತ್ರಯ ಕಟ್ಟಿರ್ತೀವಿ, ನಮಗೇನು ಸಾಧ್ಯ ಅನ್ನೋರಿಗೆ ಶ್ರೀಮಾತೆಯಲ್ಲಿ ಹೆಂಗೆ ಮಾಡಿ ತೋರಿಸಿದ್ರು. ಅದೇ ಸಂಸಾರದಲ್ಲೇ ಇದ್ದುಕೊಂಡು ಯಾವ ರೀತಿ ಅವ್ರು ಮುಂದುವರೆದು ನಮ್ಮಗಳಿಗೆಲ್ಲ ಸ್ಫೂರ್ತಿ, ನಾವು ಅದು ತಗೋಬೇಕು ಅಂತ ಹೇಳ್ತಾರೆ. ಈ ಸಮಸ್ಯೆಗೆ ಶ್ರೀಮಾತೆಯವರ ಉಜ್ವಲ ಜೀವನವೇ ಸ್ಫೂರ್ತಿದಾಯಕ ಉತ್ತರ. ಲೌಕಿಕದಲ್ಲಿದ್ದುಕೊಂಡು ಅಲೌಕಿಕವಾಗಿ ಬದುಕಿದ ಅವರ ದಿವ್ಯ ಜೀವನ ಸಮಸ್ತ ಲೌಕಿಕರಿಗೂ ಒಂದು ದಾರಿದೀಪ. ನಮ್ಮಂಥವ್ರಿಗೆಲ್ಲ ಪ್ರಶ್ನೆ ಕೇಳೋರಿಗೆ ಇದು ಒಂದು ದಾರಿದೀಪವಾಗಿ ಉತ್ತರ ಕೊಡ್ತಾ ಇರ್ತೇವೆ. ಯಾರು ಬೇಕಾದ್ರೂ ನಮ್ಮ ಕಷ್ಟ ಸಮಸ್ಯೆಗಳು ಎದುರಿಸ್ಬೇಕು ಅಂದರೂ ಜೀವನ ಗಂಗಾ ಓದಿದ್ರೆ ಶ್ರೀಮಾತೆಯ ಜೀವನದ ಬಗ್ಗೆನೇ ನಮಗೆಲ್ಲ ಅರ್ಥ ಆಗುತ್ತೆ. ಶಿವದೂತಿ ಸ್ವರೂಪೇಣ ಹತದೈತ್ಯ ಮಹಾಬಲೆ ಘೋರರೂಪೇ ಮಹಾರಾವೇ ನಾರಾಯಣಿ ನಮೋಸ್ತುತೆ. ಗಂಶ್ಚಕರಾಲವದನೆ ಶಿರೋಮಾಲಾ ವಿಭೂಷಣೆ ಚಾಮುಂಡೇ ಮುಂಡಮಥನೆ ನಾರಾಯಣಿ ನಮೋಸ್ತುತೆ. ಲಕ್ಷ್ಮೀ ಲಜ್ಜೆ ಮಹಾವಿದ್ಯೆ ಭಯವ್ಯಸ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯಭೂಷಿತಂ ಪಾತು ನಃ ಸರ್ವಭೂತೇಭ್ಯ ಕಾತ್ಯಾಯನಿ ನಮೋಸ್ತುತೆ. ಜ್ವಾಲಾಕರಾಲಮತ್ಯುಗ್ರಮಶಯ ಖಡ್ಗೋ ಭವತು ಚಂಡಿಕೆ ತ್ವಾಂ ನತಾ ವಯಂ. ಶ್ರೀಶಾನವಹಂಸಿ ತುಷ್ಟಾ ದೃಷ್ಟಾತು ಕಾಮಾನ್ ಸಕಲಾನಭೀಷ್ಟಾನ್ ಕಾಮಾಶ್ರಿತಾನಾಂ ವಿಪನ್ನರಾಣಾಂ ಕಾಮಾಶ್ರಿತಾಂತ್ರಯಾಂತಿ. ಧನ್ಯಳೋಲಕುಮಿ ಎಂಥ ಮಾನ್ಯಳೋ, ಏನೋ ಧನ್ಯಳೋಲಕುಮಿ ಎಂಥ ಮಾನ್ಯಳೋ, ಏನೋ ಧನ್ಯ
ತಾನೇ ಸೇವೆ ಮಾಡುತ್ತಿಹಳು ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಏನೋ ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಏನೋ ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಕೋಟಿ ಕೋಟಿ ಭೃತ್ಯರಿರಲು ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರಾನ ಸೇವೆ ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರಾನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಛತ್ರ ಚಾಮರವೇ ಜನ ಪರ್ಯಂಕ ಛತ್ರ ಚಾಮರವೇ ಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಛತ್ರ ಚಾಮರವೇ ಜನ ಪರ್ಯಂಕ ಇವನ ಶಾರದ ದೇವಿಯ ಸಾಧನ ಜೀವನ ಶಾರದ ದೇವಿಯ ಸಾಧನ ಜೀವನ ಶಾರದ ದೇವಿಯ ಸಾಧನ ಜೀವನ ಸರಳವು ಅಂತೆ ಪಾವನವೋ ಸರಳವು ಅಂತೆ ಪಾವನವೋ ಸಾರ ಜಗತ್ತಿನ ಧರ್ಮ ಸರ್ವಸ್ವದ ಸಾರ ಜಗತ್ತಿನ ಧರ್ಮ ಸರ್ವಸ್ವದ ಮಹಿಮೆಯ ಸಾರುವ ದ್ಯೋತಕವೋ